ಏನೇನ್ ಆಗ್ಬೇಕು ಸರ್? ಗ್ರಾಮ ಬೆಟ್ಟಳ್ಳಿ ಗ್ರಾಮದಲ್ಲಿ ಏನೇನ್ ಆಗ್ಬೇಕು? ವರ್ಷಕ್ಕೆ ಒಂದೇ ಸಲ ಹಬ್ಬ ಬಂದ ಮಾತ್ರ ಕ್ಲೀನಿಂಗ್ ಬರ್ತಾರೆ. ವರ್ಷಕ್ಕೆ ಒಂದ್ಸಲ ಬಂದ್ರೆ ಇನ್ನು ಕ್ಲೀನ್ ಮಾಡ್ಬಿಟ್ಟು ಹೋಗ್ತಾರೆ. ಅದು ಕ್ಲೀನ್ ಮಾಡಲ್ಲ. ಎಲ್ಲ ಒಂದಷ್ಟು 100 ಮೀಟರ್ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು, ಮಾಡಲ್ಲ. ಮತ್ತೆ ಬೀದಿಗಳಲ್ಲಿ 3 ತಿಂಗಳೊಳಗೆ ಲೈಟ್ ಆಫ್ ಆಯ್ತವೆ. ಒಂದು ಡೈರೆಕ್ಟ್ ಮಾಡ್ಬಿಟ್ಟಾರೆ, ಒಂದೊಂದು ಸಿಂಗಲ್ ಮಾಡೋರೆ. ಆಫ್ ಮಾಡುತ್ತಾ ಬರ್ತವೆ, ಇಲ್ಲ ಅಂದ್ರೆ ಬರಲ್ಲ. ಈಗ ಈ ಬೀದಿಲಿ 3-4 ಲೈಟ್ ಇಲ್ಲ. 2 ತಿಂಗಳಿಂದ ಅಣ್ಣ ಇಲ್ಲಡ ಒಂದೊಂದು ಬೀದಿ ಎಲ್ಲ ಹಿಂಗ್ ಆಗಲ್ಲ ಸರ್. ಬೀದಿಗಳ ಕರೆಕ್ಟ್ ಲೈಟ್ ಬರಲ್ಲ. 3 ತಿಂಗಳ ಸಲ ಚೆಕ್ ಮಾಡಲ್ಲ. ಹೇಳದಾಗ ಬರ್ತಾರೆ, ಒಂತ ಹಾಕ್ಬಿಟ್ಟೋದ್ರೆ ಇನ್ನೊಂತ ಇರಲ್ಲ. ಮೋರಿಗಳು ಕ್ಲೀನ್ ಮಾಡಲ್ಲ. ಇಲ್ಲಿ ಪಿಡಿಒ ಬಂದು ನೋಡೋದು ಇಲ್ಲ, ಬಂದ್ರೆ ಕ್ಲೀನ್. ನಿಮ್ ಗ್ರಾಮ ಪಂಚಾಯತಿ ಮಲಿಯೂರು ಗ್ರಾಮ ಪಂಚಾಯತಿ ಇಡೀ ಜಿಲ್ಲೆಯಲ್ಲೇ ಇಡೀ ತಾಲೂಕಲ್ಲೇ ಶ್ರೀಮಂತ ಪಂಚಾಯತಿ ಕಣ್ರಿ. ಈ ಶ್ರೀಮಂತ ಪಂಚಾಯತಿಗೆ 2 ಹಾಕ್ಬಿಟ್ಟು 10 ಬಿಲ್ ತಗೋತಾರೆ. ಒಂದು ನ್ಯಾಯ ಕೆಲಸ ಮಾಡುವಂಗಿಲ್ಲ. ಈಗ ಏನ್ ಹಾಕಿದ್ರೆ ಏನ್ ಬಿಲ್ ತಗೊಂಡ್ರು? ಯಾವ್ದು ಬಿಲ್, ಲೈಟ್ ಬಿಲ್ಗಳು ಎಲ್ಲ ಕರೆಕ್ಟ್ ಆಗಿ ಹಾಕ್ತಾರ. ಹೋಗಿರೋದು ಯಾವ್ದು 1 ಹಾಕ್ರು 10 ಹಾಕವಿ ತೋರಿಸ್ತಾರೆ. ಈಗ ಇದು ಹರಾಜ್ ಹಾಕಿ ಈಗ ಹರಾಜ್ ಹಾಕ್ತಿದ್ರೆ ಹರಾಜ್ ಹಾಕ್ಬೇಕು. ದೇವಸ್ಥಾನ ಕೊಡ್ಲಿ, ಬೆಟ್ಟಕ್ಕೆ 1000 ಜನ ನೀರು ಕುಡಿತಾರೆ, ಭಕ್ತಾದಿಗಳು ಬರ್ತಾರೆ. ಅಲ್ಲಿಗಾಗಿಸ್ಲಿ ಹರಾಜ್ ಹಾಕ್ಬೇಕು. ಒಳ್ಳೆ ಕೆಲಸ ಮಾಡಕ್ ಯಾವ್ದಾದ್ರೆ ಮಾಡಿದ್ದು ಅದು ಬೆಟ್ಟ ಮಲ್ಲಿಯೂರು ಗ್ರಾಮ ಪಂಚಾಯತಿ. ಅದು ಬೆಟ್ಟ ಕೊಡಿ, ಎಲ್ಲಾ 1000 ಯಾರು ಬೇಡ ಅಂತಾರೆ. ಬೆಟ್ಟ ಕೊಟ್ರೆ ಯಾಕೆ ಹರಾಜ್ ಹಾಕ್ಬೇಕು? ಬೆಟ್ಟ ಕೊಡಿ. ನೋಡಿ, ಸಣ್ಣ ತಿಳುವಳಿಕೆ ಇರೋರು ನೋಡಿ ಇಲ್ಲಿ ಈಗ ರೈತರು ಯಜಮಾನ್ರೆ ಇವ್ರು ಹೇಳ್ತಿರೋದು ಏನ್ ಅನ್ಸುತ್ತೆ ನಿಮ್ಗೆ? ಇದನ್ನ ಚೇಂಜ್ ಮಾಡಿ ಬೆಟ್ಟಕ್ಕೆ ಹಾಕ್ಬೋದಾ? ಅನುಕೂಲ ಆದ್ರೆ ನೋಡ್ರಿ ಯಾವನ್ರಿ ಅವ್ರ ಅಧಿಕಾರಿಗಳು. ನೀವು ಒಬ್ಬ ನೀವು ರೈತರ ತಿಳುವಳಿಕೆ ಇಲ್ಲ ಅಂತೀರಾ. ಮೊದಲು ನಿಮಗ್ ತಿಳುವಳಿಕೆ ಇಲ್ಲ. ನೋಡಿ, ಒಬ್ರು ಯಜಮಾನ್ರು ಇದನ್ನ ತಗೊಂಡೋಗಿ ಬೆಟ್ಟಕ್ಕೆ ಹಾಕಿ ಅಂತ ಖುಷಿ ಪಡ್ತವ್ರ. ನಿಮ್ಗೆ ಆಲೋಚನೆ ಬರಲ್ವ? ಹಂಗಾರೆ ಊರ್ ಉದ್ಧಾರ ಮಾಡುವಂತ ಆಲೋಚನೆ ಬರಲ್ಲ ಅನ್ಕೊಂಡ ಯಜಮಾನ್ರಿ ಇವ್ರಿಗೆಲ್ಲ ಅಲ್ವೇ? ಏನ್ ಪಂಚ ಉಟ್ಕೊಂಡ್ಬಿಟ್ರೆ ರೈತರಿಗೆ ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಂತ ಅಧಿಕಾರಿಗಳು ಅವ್ರ ಕೆಲವರು. ಇದನ್ನ ತಗೊಂಡೋಗಿ ಬೆಟ್ಟಕ್ಕೆ ಹಾಕ್ಬೋದು, ಬೇಡ ಇನ್ನೊಂದು ಬೇರೆ ಕಡೆ ಹಾಕ್ಬೋದು. ಯಾಕೆ ಯಾಕೆ ಮಾರ್ಬಿಡ್ತೀನಿ ಅಂತ ಹೇಳ್ತಾರಲ್ಲ, ಏನದು? ಅಲ್ಲ ಈಗ ಕುಮಾರ ಬೆಟ್ಟಕ್ಕೆ ಹಾಕ್ರೆ 1000 ಜನ ಬರ್ತಾರೆ ಭಕ್ತಾದಿಗಳು. ಈಗ ಅವ್ರೇನ್ ಹೇಳ್ತಾರೆ, ಈಗ ಬೆಟ್ಟಕ್ಕೆ ಅಂತ ಹೇಳಿದ್ರಲ್ವಾ, ಈಗ ಇದು ಊರು ಗ್ರಾಮಕ್ಕೆ ಅಂತ ಬಂದ್ಮೇಲೆ, ಊರಿಗೆ ಗ್ರಾಮಕ್ಕೆ ಅಂತ ಬಂದ್ಮೇಲೆ ಗ್ರಾಮದಲ್ಲೇ ಇರ್ಲಿ, ಏನ್ ತೊಂದ್ರೆ ಇಲ್ಲ. ಈಗ ಮೇಲ್ಕೊಪ್ಲವ್ರು ಬರ್ತಾರೆ, ನಮ್ಮೂರವ್ರು ಬರ್ತಾರೆ, ತಳಿಯವರು ಬರ್ತಾರೆ. ಶಾರ್ಟೇಜ್ ಆಯ್ತು. ಇದು ಒಂದು ಕರೆಕ್ಟ್ ಆಗಿ ಈಗ ಎಂಟ್ರೆನ್ಸ್ ಇದೆ. ಅದು ಸರ್ಕಾರಿ ಯೂನಿಯನ್ ಆಸ್ಪತ್ರೆ ನಮ್ಮ ಬೆಟ್ಟಳ್ಳಿಲೇ ಇದೆ. ಇದೆ, ಏನ್ ತೊಂದ್ರೆ ಇಲ್ಲಿಂದ ಶಿಫ್ಟ್ ಮಾಡಿ ಅಲ್ಲಿ ಹಾಕೊಟ್ರೆ ಸಾಕು ಸರ್, ಅಷ್ಟೇ. ಅದಕ್ಕೆ ಓಕೆ 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 ಬಿಡಿ. ನಿಮ್ಮ ಮನವರಿಕೆ ಏನಿದೆ ಜನಸಾಮಾನ್ಯರ ಹೇಳ್ಕೊಳ್ಳಿ. ಬಟ್ ಮಾರ್ತೀವಿ ಇವ್ರು ಯಾರ್ರಿ ಅದನ್ನ ಕೇಳಕ್ಕೆ? ಹಾಗಾಗಿ ಇನ್ನು ಕೆಲಸಗಳು ಆಗ್ಬೇಕಲ್ಲ ಅಂಬೇಡ್ಕರ್ ಭವನಕ್ಕೆ ಇಲ್ಲಿ. ಒಳ್ಳೇದಾಯ್ತು, ಮಾಡ್ಬೇಕು. ಅಲ್ಲ ರೀ, ಚೇಂಜ್ ಮಾಡಕ್ 1 ವರ್ಷ ಬೇಕಾ? ಗುಂಡಿ ಎಲ್ಲ ತೆಗ್ದು ಎಷ್ಟೆಲ್ಲ ಬಂದೆ 1 ವರ್ಷ ಆಯ್ತು. ಹೌದಾ? ಅಲ್ಲ, ಆಗದು ಬಹಳ ಒಳ್ಳೇದೇನೆ. ಆದ್ರೆ ಇದೊಂದು ಚೇಂಜ್ ಮಾಡಿ ಅಂಬೇಡ್ಕರ್ ಭವನ ಓಪನ್ ಆಗ್ಬಿಡ್ತಿತ್ತಲ್ಲ. ಬಂದಂತ ಅನುದಾನಗಳು ಹಿಂದಕ್ಕೆ ಹೋಗ್ಬಿಟ್ರೆ ಏನ್ ಮಾಡ್ತಾರೆ ಅಲ್ವಾ? ಬರುದಾ? ಗ್ರಾಮ ಅಭಿವೃದ್ಧಿ ಯೋಜನಾ ಅಧಿಕಾರಿ ಅಂದ್ರೆ ಇಷ್ಟಾನುಸಾರ ಬಂದ್ ಮಾಡುದು. ಅಲ್ಲ ಸರ್ 1 ವರ್ಷ ಆಗಿದೆ ಅಂತ ಅಂಬೇಡ್ಕರ್ ಭವನಕ್ಕೆ ಸ್ಯಾಂಕ್ಷನ್ ಆಗಿ. ಇನ್ ಕೇಸ್ ಯಾವ್ದನ್ನ ಬೇರೆ ಫಂಡ್ಗೆ ಹಾಕೊಂಡ್ಬಿಟ್ರೆ ಏನ್ ಮಾಡ್ತೀರಾ? ಅಟ್ಲೀಸ್ಟ್ ಒಂದ್ ಬೇಗ ರೆಡಿ ಮಾಡ್ಬೇಕು. 1 ವಾರದಲ್ಲಿ ಆಗುವಂತ ಕೆಲಸಗಳನ್ನೆಲ್ಲ ಇವರು 1 ವರ್ಷ ತಳ್ಳಿದ್ರೆ ಆಗುವಂತ ಅನುದಾನಗಳು ಬೇರೆ ಕಡೆ ಹೋದ್ರೆ ಏನ್ ಮಾಡ್ತೀರಾ? ಇದೇ ಆಗಿರೋದು ಸಮಸ್ಯೆ. ಇದೊಂದರಿಂದ ಶುರು ಆಗುದು. ಓಕೆ ಓಕೆ. ಅದನ್ನ ಸಾಮರಸ್ಯವಾಗಿ ಒಂದು ಸಭೆ ಕರೆದು ಈ ತರ ಆಗ್ತಿದೆ, ಇದನ್ನ ಶಿಫ್ಟ್ ಮಾಡ್ಬೋದಾ ಏನು ಅಂತ ಕೇಳ್ಕೊಬೋದಲ್ಲ? ಇವರು ಇಡೀ ರಾಜ್ಯದ RTI ಕಾರ್ಯಕರ್ತರು ನಾನೊಂದು ಹೇಳ್ತೀನಪ್ಪ. ಮಲಿಯೂರು ಗ್ರಾಮ ಪಂಚಾಯತಿಯ RTI ಕಾರ್ಯಕರ್ತರು ನೀವು ಯಾರಿದ್ದೀರಾ ಇಡೀ ರಾಜ್ಯದಲ್ಲಿ ಮತ್ತೆ ತಾಲೂಕಲ್ಲಿ? ಮಲಿಯೂರು ಗ್ರಾಮ ಪಂಚಾಯತಿ ಲಕ್ಷ್ಮಿ ಹೊಳೆ ಹರಿಯುವಂತ ಗ್ರಾಮ ಪಂಚಾಯತಿ. ಏನೇನೋ ವಿಚಾರಗಳು ಏನೇನಿದೆ ಕೆಲವರು ಅಲ್ಲ RTI ಹಾಕೊಂಡು ಮಾಹಿತಿಗಳು ತಗೊಂಡ್ರಪ್ಪ. ಹೋಗ್ಲಿ, RTI ಕಾರ್ಯಕರ್ತರಿಗೆ ನಿಮ್ಗೊಂದು ಸಜೆಷನ್ ಕೊಡ್ತೀನಿ. ಸಿಹಿ ಸುದ್ದಿನೇ ಹೇಳ್ಬೋದು RTI ಕಾರ್ಯಕರ್ತರಿಗೆ ಮಲಿಯೂರು ಗ್ರಾಮ ಪಂಚಾಯತಿ ವಿಚಾರಗಳು, ಒಂದಷ್ಟು ಅಭಿವೃದ್ಧಿ ಕಾರ್ಯದ ಬಗ್ಗೆ. ಹಾಗಾಗಿ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. RTI ಕಾರ್ಯಕರ್ತರ ನಿಮ್ಮ ಗ್ರೂಪ್ ಕೂಡ ಕಳಿಸ್ಕೊಡ್ತೀನಿ. ಮಲಿಯೂರು ಗ್ರಾಮ ಪಂಚಾಯತಿ ಟಿ.ನರಸೀಪುರ ತಾಲೂಕು, ಬನ್ನೂರು ಹೋಬಳಿ. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ಈ ವ್ಯಾಜ್ಯಗಳು ಎಲ್ಲಾನೋ ತಿಳ್ಕೊತಾ ಇದೆ. ಕಾಮಗಾರಿ ಕೆಳಗೆ ಆಗ್ತಾ ಇಲ್ಲ. ನೋಡಿ, ಅಂಬೇಡ್ಕರ್ ಭವನ 1 ವರ್ಷ ಆಯ್ತಲ್ರಿ ಬಂದು. ಯಾರನ ಸರ್ಕಾರಗಳು ಚೇಂಜ್ ಆಗಿ ಒಂದು ಕೇಳ್ರಿ, ಒಂದೊಂದು ಇದನ್ನ ತೆರವು ಮಾಡೋದು ಅಥವಾ ಅವ್ರ ಸಾಮರಸ್ಯ ಮೂಡಿಸಿ ಅವ್ರ ಹತ್ರ
ಜನಗಳ ಹತ್ರ ಮಾತಾಡಿಸಿ ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತಾನೆ ಇವರು ಒಂದ್ ವರ್ಷದಿಂದ ಫಂಡ್ ನ ಇಟ್ಕೊಂಡು ಏನ್ ಆಟ ಆಡ್ತಿದ್ರ ನೀವು? ಮಾನ ಮರ್ಯಾದೆ ಬೇಡ. ಮೊದಲೇ ರಾಜ್ಯ ಸರ್ಕಾರಗಳು ಅಂಬೇಡ್ಕರ್ ಭವನಗಳನ್ನ ಇಡೀ ರಾಜ್ಯದಲ್ಲಿ ಯಾವ ದರಿದ್ರ ಸರ್ಕಾರಗಳು ಬರ್ಲಿ, ರಾಜ್ಯ ಸರ್ಕಾರಗಳು ಆದಂತ ಅಭಿವೃದ್ಧಿ ಕಾರ್ಯಗಳು ಯಾವುದೂ ಆಗಿಲ್ಲ. ಗ್ರಾಮಗಳಲ್ಲಿ ಅಂಬೇಡ್ಕರ್ ಭವನಗಳಲ್ಲಿ ಅರ್ಧಂಬರ್ಧ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ಗಳು ಕೊಟ್ಟಿಲ್ಲ ರೀ. ತಾಲೂಕು ಲೆವೆಲ್ ಅಲ್ಲಿ, ಹೋಬಳಿ ಲೆವೆಲ್ ಅಲ್ಲಿ ಅಂಬೇಡ್ಕರ್ ಭವನಗಳಿಗೆ ಇನ್ಫ್ರಾಸ್ಟ್ರಕ್ಚರ್ಗಳು, ಟೇಬಲ್, ಕುರ್ಚಿ, ಮೂಲಭೂತ ಸೌಕರ್ಯಗಳು ಕೊಡ್ತಿರೋಂತ ಸಮಯದಲ್ಲಿ ಹೆಂಗೋ ಈ ಒಂದು ಬಿ ಬೆಟ್ಟಳಿ ಗ್ರಾಮಕ್ಕೆ ಒಂದು ವರ್ಷ ಆಯ್ತಲ್ವ ಸರ್ ಇದು ಬಂದು? ಒಂದು ವರ್ಷ ಆಯ್ತಲ್ರಿ. ದಯವಿಟ್ಟು ನೀವು ಯಾಕೆ ಈ ತರ ಮಾಧ್ಯಮದವ್ರಿಗೆ ಹೇಳಲ್ಲ ನೀವು ಅಂತ? ನಮ್ಮಂತವ್ರಿಗೆ ಹೇಳಿದ್ರೆ ಕ್ಯಾಕರ್ಸ್ ಮಕ್ಕೋಗೋದು, ಬೇಗ ರೆಡಿ ಮಾಡಿಸ್ತೀವಿ. ಅಲ್ಲ ರೀ, ಇವತ್ತು ಭವನಗಳು ಸಿಗದೆ ಕಷ್ಟ. ಇವತ್ತು ರಾಜ್ಯ ಸರ್ಕಾರದ ಅನುದಾನಗಳಲ್ಲಿ ಇವರು ಒಂದೊಂದು ವರ್ಷ ಗ್ರಾಮ ಪಂಚಾಯತಿಗಳು ಮಾಡಿಕೊಂಡು ಅವ್ರ ಮೇಲೆ ಇವ್ರ ಹೆಸರು ಹಾಕೋದು, ಇನ್ನೊಂದು ಇಲ್ಲ ಅಂದ್ರೆ ಜಾತಿ ಭೇದ ಭಾವಗಳು ತಂದ್ಬಿಡೋದು, ಸಾಮರಸ್ಯ ಮೂಡದನೆ ಮಾಡ್ಬಿಡೋದು. ಯಾವ್ರೆ ನೀವೆಲ್ಲ ಅಧಿಕಾರಿಗಳಾಗಿ ಕೆಲವರೆಲ್ಲ ಮಾನ ಮರ್ಯಾದೆ ಇದೇನ್ರಿ ನಿಮ್ ಅಧಿಕಾರಿಗಳಿಗೆ? ಹಾಕ್ರಪ್ಪ. ಆರ್ ಟಿ ಐ ಕಾರ್ಯಕರ್ತರು ಯಾರಿದಿಲ್ಲ ಮಲೆಯೂರು ಗ್ರಾಮ ಪಂಚಾಯತಿ ವಿಚಾರವಾಗಿ? ನಮಸ್ಕಾರ.